ನೀಲಿ ನೀವಿಬ್ರು ಹೋಗಿ ಆ ರಾಧಿಗೆ ಮನೆ ಖಾಲಿ ಮಾಡ್ರಿ. ನಾವಿಬ್ರು ಇನ್ನು ಇರ್ತೀವಿ, ನೀವು ಬೇರೆ ಮನೆಗೆ ಹೋಗ್ರಿ. ಇಷ್ಟು ದಿವಸ ಅಂತೂ ನನ್ನ ಗಂಡನ ಮದುವೆ ಆಗಿಲ್ಲ ಅಂತ ಹೇಳಿದ್ದೆ. ಇನ್ನು ಮದುವೆ ಆಯ್ತಲ್ಲಕ್ಕ, ನಾನು ಇದ್ದೀನಿ, ನನ್ನ ಗಂಡಂಗೆ ಮಾಡಿಕ್ತೀನಿ, ನಮ್ಮ ಅತ್ತೆ ನಾನು ನೋಡ್ಕೊಂತೀನಿ, ಇನ್ನು ಮನೆ ಖಾಲಿ ಮಾಡಮ್ಮ ನೀನು ಅಂತೇಳಿ ಆ ರಾಧಿಗೆ ಹೇಳು. ಯಾಕಂದ್ರೆ ನಾವು ಹೇಳೋಕ್ಕಾಗಲ್ಲ, ನಿನಗೆ ಹೇಳೋ ಅಧಿಕಾರ ನಿನಗೈತೆ ಕಣಮ್ಮ, ನಾವು ಹೇಳೋಕ್ಕಾಗಲ್ಲ. ಅದೇನೆ ನಾನು ಹೇಳೋಕ್ಕಾಗಲ್ಲ. ಈಗ ನೀನು ಯಾರು ಕೇಳೋಕ್ಕೆ ಅಂತಾಳೆ. ನಾನು ಈಗ ನಾನು ಖಾಲಿ ಮಾಡ್ಸೋದೇನು ದೊಡ್ಡದಲ್ಲ, ನಾನು ಖಾಲಿ ಮಾಡಿಸ್ತೀನಿ. ನನಗೆ ಗೊತ್ತೈತೆ, ನನ್ನ ಹತ್ರ ಏನು ಅವಳೇನೇನು ಮಾತಾಡೋಂಗಿಲ್ಲ. ನನಗೆ ಯಾವುದೊಂದು ವಿಚಾರದಾಗೂ ಗೊತ್ತೈತೆ, ನನಗೆ ಯಾವ್ದ್ರಾಗ ಹೆಂಗಿರಬೇಕು ಅಂಬೋದು. ಆದ್ರೂ ಬೇಡ, ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ನೀನು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನಿನ್ಗೆ ಹೇಳ್ತಾ ಇರೋದು. ಅದಕ್ಕೇನೆ ನೀನು ಹೋಗಿ ಹೇಳದೆ ಏನಂತಾಳು ನೋಡ, ಅವಳ ಬಾಯಿಗೆ ಏನು ಬರುತ್ತೆ ಅಂತ. ಅಕ್ಕ ಖಾಲಿ ಮಾಡೋವನ್ನು ಖಾಲಿ ಮಾಡಲಿಲ್ಲ ಅಂದರೆ ತೆಗೆದು ಅಲ್ಲಿ ಬ್ಯಾಗ್ ಇಕ್ಕಿದ್ದೀನಿ, ತೆಗೆದು ಬಾರಕ್ಕೆ ಹೋಗು ಅಂತೇಳಿ ಬ್ಯಾಗ್ ಎಸ್ತು ಖಾಲಿ ಮಾಡಿಬಿಡ್ರಿ ಇಬ್ರು. ಹೇಳು, ನೀನು ಹೇಳೋ ರಂಗಯ್ಯ, ನೀನು ಹೇಳ್ಬೇಕು. ಸರಿ ಆಯ್ತು ಹೇಳು. ಇಬ್ರು ಹೋಗಿ ಯಾಕ ಮನೆ ಖಾಲಿ ಮಾಡು, ನಮ್ಮದು ಮದುವೆ ಆಗೈತೆ, ನೀನು ಬೇರೆ ಮನೆಗೆ ಹೋಗಕ್ಕ ಅಂತೇಳಿ ಹೇಳ್ತೀನಿ. ಹೇಳ್ರಿ, ಅದ್ರಾಗೇನು ಮೂಲಾಜ್ ಕೇಳಬೇಡ್ರಿ. ಅಕ್ಕ ಬೇರೆ ಮನೆಗೆ ಹೋಗಕ್ಕ ಬಾಡಿಗೆ ಮನೆ ಮಾಡ್ಕೊಂಡು ಅಂತ ಅಂದ್ಬಿಡ್ರಿ. ಅಷ್ಟೇ, ಮೂಲಾಜ್ ಕೇಳಬೇಡ. ಇವತ್ತೇನಿದ್ರು ಹೊರಕ್ಕೆ ಹಾಕ್ಬೇಕು ನೀಲಿ, ನೀನು ಬಿಡಬೇಡ ಅವಳನ್ನ. ಆಯ್ತಮ್ಮ, ಹೋಗಿ ಒಳ್ಳೆ ಮಾತಲ್ಲಿ ಹೇಳ್ತೀನಿ. ಅಕ್ಕ ಹಿಂಗೆ ಮನೆ ಖಾಲಿ ಮಾಡ್ರಿ, ನಮ್ಮದು ಮದುವೆ ಆಗೈತೆ. ಖಾಲಿ ಮಾಡೋದೇನು, ಹೋಗಿ ನೀವು ಬೇರೆ ಮನೆಗೆ ಹೋಗ್ರಿ, ನಿಮ್ಮ ಏನು ಪಾತ್ರೆಗಳು ಏನು ತಗೊಂಬಂದಿದ್ರ ಅಲ್ಲಿಂದ ತಗೊಂಡೋಗ್ರಿ ಅಂತ ಹೇಳ್ತೀನಿ ಅಷ್ಟೇ. ಅದೇ ಅವಳು ಅಲ್ಲೇನಿಂದ ತಂದಿದ್ಲು, ಗಂಡನ ಮನೆಯಿಂದ ಗಂಟು ಮಟ್ಟೆ ಕಟ್ಕೊಂಬಂದಿದ್ಲ, ಅವ್ನು ನೀನು ತಗೊಂಡೋಗು. ನಮ್ಮ ಅತ್ತೆ ಸಂಪಳಿಸಿರೋ ಬಿಟ್ಟು ನೀನೇನು ತಂದಿದ್ದೆ ಅವ್ನು ತಗೊಂಡೋಗು ಅಂತ ಅಂದು ಅಷ್ಟೇ. ಅಂದ್ರೆ ಜೋರ ಮಾತಾಡಬೇಕು ರಂಗಯ್ಯ, ಹೆದರಿಕೆಬಾರ್ದು. ಸರಿ ಆಯ್ತು. ಇವ ನೀಲೇ ಇದ್ದಾಳಲ್ಲ, ನನಗೇನೇನು ಬಾಯಿ ಇಲ್ಲ. ಹೆಂಗ ಮುಂಬಾಕ್ ಮಾಡಿಕ್ತಾಳೆ, ನೀರು ಒಯ್ತಾಳೆ, ನೀಲೇ ಇದ್ದಾಳಲ್ಲ. ನೋಡು, ನೀಲಿ ಸಿಕ್ತಾಗಿಂದ ಎರಡು ಧೈರ್ಯ ಬಂದೈತಲ್ವಾ ನಿನಗೆ. ಬಾ, ನಾನು ಇದ್ದೀನಿ, ಯಾವುದಕ್ಕೂ ನೀನು ಹೆದರ್ಕೋಬೇಕಾಗಿಲ್ಲ. ನಿಮ್ಮ ಅಕ್ಕಗೆ ಧೈರ್ಯವಾಗೇ ಹೇಳು, ನೀನು ಏನು ಭಯ ಪಡೋ ಅಂಥದ್ದೇನಿಲ್ಲ. ಅಕ್ಕ ನಿನ್ನ ಮನೆ ಖಾಲಿ ಮಾಡ್ಕೊಂಡು ನೀನು ಬೇರೆ ಮನೆಗೆ ಹೋಗಕ್ಕ. ನೀನು ನಾವು ಗಂಡ ಹೆಂಡ್ತಿ ಸಂಸಾರಿಕರ ಮನೆಗೆ ಮುಂದೆ ಮನೆಗೆ ಇರೋಕ್ಕಾಗಲ್ಲ, ನೀವು ಬೇರೆ ಇರ್ರಿ, ನೆಂಟ್ರ ಮನೆಗೆ ಏನು ಅಂತ ಹೇಳಿ ರಾತ್. ರಾಧಕ್ಕ, ತಗೊಳ್ರಿ ನಿಮ್ಮ ಬ್ಯಾಗ್ ತಗೊಂಬಂದು ಕೊಡ್ತಾ ಇದೀಯಾ? ಯಾಕೆ ತಂದು ಕೊಡ್ತಾ ಇದೀಯ ನೀನು? ಏನಕ್ಕೆ ತಗೊಂಬಂದು ಕೊಡ್ತಾ ಇದೀಯಾ? ಅಲ್ಲಿಕ್ಕೋ ಅಕ್ಕ, ಇನ್ನು ನೀವು ಬೇರೆ ಮನೆಗೆ ಹೋಗ್ರಿ. ನನಗೇನು ನೀಲಿ ಇದ್ದಾಳೆ, ಮಾಡಿಕ್ತಾಳೆ, ನೋಡ್ಕೊಂತಾಳೆ, ನಾನು ನೀಲಿ ಇರ್ತೀವಿ, ಒಂದೇ ಮನೆಯಾಗೇನೆ ಇರೋಕ್ಕಾಗಲ್ಲ. ಇನ್ನು ನನ್ನ ಹೆಂಡ್ತಿ ಬಂದವಳಲ್ಲ, ಇನ್ನು ನಿನ್ನ ಮನೆ ಖಾಲಿ ಮಾಡ್ಕೊಂಡು ನೀನು ಬೇರೆ ಮನೆಗೆ ಹೋಗು. ಯಾವ್ದಾನ ಬಾಡಿಗೆ ಮನೆ ಮಾಡ್ಕೊಂಡು ಬಾಡಿಗೆ ಮನೆಗೆ ಹೋಗು. ಈಗ ನೋಡು, ಇಷ್ಟು ದಿವಸ ನೀರು ಒಯ್ಯಕ್ಕೂ ಬಕ್ಕಿಕ್ಕಾಕು ಅಕ್ಕ ಬೇಕಾಗಿದ್ಲು. ಈಗಾಗಲೇ ಹೆಂಡ್ತಿ ಬಂದೇಟ್ಕೆನೆ ಮನೆ ಖಾಲಿ ಮಾಡು ಅಂತ ಹೇಳ್ತಾ ಇದ್ದಾನೆ. ನೀನು ಇನ್ಯಾವಟ್ಟು ಇರಬೇಡ. ಹಿಂಗೆ ಕಂಡರ್ ಮಾತು ಕೇಳ್ಕೊಂಡು ಹಿಂಗೆ ಇರ. ಒಂದಲ್ಲ ಒಂದಿನ ನೋಡು, ನಾನು ಖಾಲಿ ಮಾಡಲ್ವೇ, ನಾನು ಹೋಗಲ್ಲ. ಅಕ್ಕ, ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ, ನಮ್ಮದು ಮದುವೆ ಆಗೈತೆ. ನಾನು ಬಂದಮೇಲೆ ನಿನಗೇನು ಇಲ್ಲ ಇಲ್ಲಿ ಕೆಲಸ. ಅವ್ರು ಹೆಂಗೋ ತಾಯಿ ಮಗ ಇಬ್ರು ಮಾಡ್ಕೊಂಡು ನಂಬಾರು. ನೀನು ಯಾಕೆ ಬಂದೆ? ಇವಾಗ ಮದುವೆ ಆಗೈತೆ, ನಾನು ಅದನ್ನು ಕೇಳಲ್ಲ. ಇವಾಗ ಏನೈತೆ, ಇವಾಗ ಚೆನ್ನಾಗಿರೋನಕ್ಕ ಹೆಣ್ಮಗಳು, ನೀನು ಈ ಮನೆ ಹೆಣ್ಮಗಳು, ನೀನು ಗೊತ್ತಾ ಹೋಗ್ತಾ ಇರು. ಈಗ ಇಲ್ಲೇ ಯಾವುದಾದ್ರೂ ಬಾಡಿಗೆ ಮನೆ ಮಾಡ್ಕೊಂಡಾದ್ರೂ ಇಲ್ಲೋ ಇರು, ಇಲ್ಲ ನಿಮ್ಮೂರ್ಗಾನ ಹೋಗು. ಒಟ್ಟಿನಲ್ಲಿ ಈ ಮನೆಯಾಗಂತೂ ಇರಬೇಡ. ನಾನು ನನ್ನ ಗಂಡ ಇರಬೇಕಾದ್ರೆ ಬೇರೆ ಇರಬಾರ್ದು. ಸುಮ್ಮನೆ ನೀನು ಇಲ್ಲೇನ ಬಾಡಿಗೆ ಮನೆ ಮಾಡ್ಕೆ, ಇಲ್ಲ ನಿನ್ನ ಗಂಡನ ಮನೆಗೆ ಹೋಗ್ತೀವಿ ಎಂಬುದಾದ್ರೆ ಅಲ್ಲಿಗಾದ್ರೂ ಹೋಗ್ರಿ ಅಷ್ಟೇ. ನಾವು ಅದನ್ನೆಲ್ಲ ಹೇಳೋಕ್ಕಲ್ಲ. ನಿಮ್ಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಇರ್ರಿ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಇವಾಗ ನಮಗೆ ಮನೆ ಬಿಡ್ಬೇಕು, ನೀವು ಈ ಮನೆಯಾಗೆ ಇರ್ಕೂಡ್ದು. ನೀವೆಲ್ಲ ನನ್ನ ಇಷ್ಟ ಬಂದಿರೋ ತಕ್ಕೋಗಿ ಹೆಂಗಾದ್ರೂ ಇರ್ರಿ. ಅಷ್ಟೇ, ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇನೆ. ಯಾಕೆ ಹೋಗ್ಬೇಕು? ನಾನು ಹೋಗಲ್ಲ, ನೀ ಭಾಗ ಬರಬೇಕು. ಯಾಕೆ ಹೋಗಲ್ಲ ಅಂತಿದ್ರ? ಈ ಮನೆ ನಾನು ಸೊಸೆ, ಈ ಮನೆ ಸೊಸೆ ನಾನು ಬಂದಿದ್ದೀನಿ. ಇನ್ನು ಮನೆ ಖಾಲಿ ಮಾಡ್ಕೊಂಡು ನೀವು ಹೋಗ್ತಾ ಇರ್ಬೇಕು ಅಷ್ಟೇನೆ. ಹೋಗಲ್ಲ ಅಂತಂದ್ರೆ ಯಾರು ಕೇಳಲ್ಲ. ಅಕ್ಕ ಹೇಳ್ತಿರೋದು ಗೊತ್ತಾಗ್ತಿಲ್ವೇ? ನೀಲಿ ಹೇಳ್ತಿಲ್ವೇ? ಚಂದಾಗ ಪಾಠ ಮಾಡ್ಯಾರ ಕಣ ನಿನಗೆ. ಚಂದಾಗ ಪಾಠ ಮಾಡ್ಯಾರಲ್ಲ ಚಿದ್ದಿಯವ್ರೆ. ಬ್ಯಾಗ್ ಹಿಡ್ಕಣಪ್ಪ. ಒಳ್ಳೆ ಮಾತಾಗಿ ಹೇಳಿದ್ರೆ ನಿಮ್ಮ ಅಕ್ಕ ಹೊರಕ್ಕೆ ಹೋಗಲ್ಲ. ಇನ್ನು ಆಚೆ ದಪ್ತೀನಿ ಅಷ್ಟೇನೆ. ಬ್ಯಾಗ್ ತಾಂಬ, ಇಲ್ಲಿ ನೀನು ಹೊರಕ್ಕೆ ನೀನು ತಗೊಂಬ ಹಿಂದೇನೆ. ಸರಿ ಆಯ್ತು, ಹೇಳಿ ತಾಂಬತ್ತೀನಿ. ಈಗ ದಪ್ತಾಳೆ, ತೆಗಿಯ ಬಿಡೆ. ನಾನು ಹೋಗಲ್ಲ ಕಣೆ, ನನ್ನ ಮನೆ ಇದು. ನಾನೆಲ್ಲ ರಿಪೇರಿ ಮಾಡಿಸಿ, ನಾನು ಒಳಕ್ಕೆಲ್ಲ ಟೈಲ್ಸ್ ಹಾಕಿ, ಒಳಕ್ಕೆಲ್ಲ ಸಿಂಕ್ ಇಕ್ಕಿ, ಅಡುಗೆ ಮನೆ ಎಲ್ಲ ಇದಾಗ್ಬಿಟ್ಟಿತ್ತು. ಅಡುಗೆ ಮನೆಗೆಲ್ಲ ನಾನು ಟೈಲ್ಸ್ ಕಲ್ ಕಚ್ಚಿ ಎಲ್ಲ ಮಾಡಿಸಿರೋಳು. ಬಣ್ಣ ಸುಣ್ಣ ಮಾಡಿಸಿ ನಾನೆಲ್ಲ ರಿಪೇರಿ ಮಾಡಿಸಿರೋದು. ಈ ಮನೇನ ಸೋರೋದು ನಾನು. ಮ್ಯಾಕೆಲ್ಲ ಶೀಟ್ ಹಾಕಿ ಯೋಟ್ ಮಾಡಿದ್ದೀನಿ ಮನೆಗೆ. ಯಾರು ಮಾಡು ಅಂದಿದ್ರು? ನೀನು ಮಾಡೋ ಅಧಿಕಾರ ಆಗಲಿ ಏನಿತ್ತು? ನೀನು ಮಾಡಿಕೊಡ್ದು. ನೀನು ಏನಕ್ಕೆ ಮಾಡ್ತಿದ್ದೆ? ಇನ್ಯಾರು ಮಾಡು ಅಂದ್ರು? ಏನು ಪುಕ್ಸಟೆ ಮಾಡಿಲ್ಲ. ತಾಟದ ದುಡ್ಡು ಇಷ್ಟು ದಿನ ತಾಂಡಿದ್ಯಾ, ಮಾಡಿದ್ಯಾ? ನಾನು ನೀನು ನೋಡಿಲ್ಲ ಅಕ್ಕ. ನೀನು ಅಂಬರಪ್ಪ, ಬ್ಯಾಗ್ ತಗೊಂಬ, ಹೇಳ್ತೀನಿ ಹೊರಕ್ಕೆ. ದಬ್ಬು ಹಸಿಕೆ ಹೇಳ್ತೀನಿ, ದಬ್ಬು ದಬ್ಬು. ಏನಂತಿದ್ದೆ? ಹಸಿಕ್ ಹಾಕಕ್ಕಾಗಲ್ಲ, ಮದುವೆ ಮಾಡಕ್ಕಾಗಲ್ಲ, ಬರ್ಲಿ, ಅದು ಯಾರು ಬರ್ತಾರೆ ಬರ್ಲಿ ಅಂತಿದ್ದೀಗಳೇ. ಸರಿಯಾದಳೆ ಬಂದ್ಲು ಇವತ್ತು. ನೀನು ಹಸಿಕ್ ದಬ್ಬ ಅಂತಾಳೆ ಬಂದ್ಲು, ಬಿಗ್ಗ್ಯಾದಳೆ ಬಂದ್ಲು. ನಿಮ್ಮ ಮಗಳು ಗೊತ್ತಾಳ? ನಿನ್ನ ಮಗಳಿಗೆ ಹೇಳಿ ಕರ್ಕೊಂಡು ಹೋಗೋದು ಕಲಿ
ಅಷ್ಟೇ. ಇನ್ನೇನಿದ್ರು ನೀನು ಅವೇನದ ಪಾತ್ರ ಸಾಮಾನು ನಮ್ಮ ಅತ್ತೆಂಗೆ ಕೇಳಿ ನಾನು ತಕ್ಕೊಡ್ತೀನಿ. ನೀನು ಏನು ತಂದಿದ್ಯಾ ನಿನ್ನ ಗಂಡನ ಮನೆಯಿಂದ ಏನು ಒಂದು ಚಮಚನೂ ಇಕ್ಕಮಲ್ಲ. ನಮ್ಮ ಅತ್ತೆ ಏನು ಸಂಪಾದನೆ ಮಾಡೈತೆ ಅವ್ನು ಇಕ್ಕೊಂಡು ನೀನು ತಂದಿರೋವೆಲ್ಲನ ಗಂಟು ಮುಟ್ಟೆ ಕಟ್ಟಿಕ್ತೀನಿ, ನಾಳೆಗೆ ಬಂದು ತಗೊಂಡೋಗು ಅಷ್ಟೇನೆ. ನಿನ್ನ ಮನೆ ಒಳಗೆ ಬರ್ಕೊಡ್ದು. ಇಲ್ಲಿ ನಂದೇನಿದ್ರು ನಿನ್ನ ಮೇಲೆ ನನ್ನ ಮನೆ ತೋತು ನಮ್ಮ ಅಮ್ಮಯ್ಯ ನೋಡು. ಎರಡು ಕಾಣ್ದಾಣಂಗೆ ಎಲ್ಲ ಹೋಗಿ ಕುಕ್ಕರ್ಸ್ಕೊಂಡಿರೋದ. ಓಹೋ ನೋಡು, ಈಗಲ್ಲನ ಎತ್ತಾಗ ಹೋಗಿ ಕುಕ್ಕ ಬಿಟ್ಟೈತೆ ಎಲ್ಲ. ಇವರೆಲ್ಲ ಹೇಳ್ಕೊಟ್ಟವ್ರೆ ಅದಕ್ಕೆ. ಅಜ್ಜಿ ವಯಸ್ಸಾಗಿರಾಳು ಇನ್ನೇನ್ ಮಾಡ್ತಾಳೆ ರಾಧಿ? ಏನಂತಿದ್ದಾಳು? ಜಯಕಾಯ ನಿನ್ ಕೈಲಿ ಆಗಲ್ಲ ಜಯಮ್ಮ ಅಂತಿದ್ದ. ಜಯಮ್ಮನ ಕೈಯಕ್ಕೆ ಆಗ್ದಿಲ್ಲದೇನೆ ನನ್ ಕೊಟ್ಬತ್ತೀಯೇ, ನನ್ ತಕ್ಕ ಚಾಲೆಂಜ್ ಮಾಡ್ತೀಯೇ ಇವಾಗ ಹೇಳೋ ನೀನು. ನೋಡಿ ಹೆಂಗ್ ದಬ್ಬಿಳು ವರಕ್ಕೆ. ನೀನು ಹೋಗ್ತಾ ಇರ್ಬೇಕು, ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರ್ಬೇಕು ನೀನು. ವರಕ್ಕೆ ಹಾಕಿಲ್ಲ ನೀಲಮ್ಮ ಕಣ ಸೆನಕೈತಿ ಇವತ್ತು. ಸೆನಕೈತಿ ಎಲ್ಲಾರ್ಗು ನೋಡಕ್ಕೆ. ಬರ್ಲಿ ನಮ್ಮ ಅಯ್ಯಪ್ಪನ ಕರ್ಕೊಂಬತ್ತೀನಿ ತಡಿಯೇ. ನನ್ನ ಗಂಡ ಬರ್ಲಿ, ನನ್ನ ಗಂಡ ನೋಡ್ಕೊಂಡಿರೋ ತಾಟನ. ನನ್ನ ಗಂಡನು ನೋಡ್ಕೊಂಡವ್ನಿ. ನನ್ನ ಗಂಡನು ಕೂಲಿ ಮಾಡಿ ದುಡ್ಡು ಕೊಟ್ಟವ್ನು ಮಸ್ತಾಗಿ. ಎಲ್ಲ ಗೊತ್ತೈತಿ. ಹೇಳಪ್ಪ ಹೇಳಿ, ನೀನು ಸುಮ್ಮನಿರ್ಬೇಡ. ನಾನು ಯಾಕ ದಿನ ಕೂಲಿ ಹೋಗಿರೋದೆಲ್ಲ ದಿನ 500 ರೂಪಾಯಿ ಕೊಡ್ತಿದ್ದೆ. ನಾನು ನೋಡ್ಕೊಂಡ ತಾಟನ ಇಷ್ಟು ದಿವಸ ತಾಟದ ದುಡ್ಡು ನೀನೇ ತಕೊಂಡಲ್ಲ. ಅದು ರಂಗಯ್ಯ ಸೂಪರ್ ಕಣ ರಂಗಯ್ಯ, ಸೂಪರ್. ಅದು ಬೇಕಾಗಿರೋದು. ತಮ್ಲಿಲ್ವೇನು ಈಸ್ತಿನ ತಾಟದ ದುಡ್ಡ? ಆ ಹುಡ್ಗನ ತಾಟ ಇದ್ರು ಆ ಪಾಟಿ 5-5 ಲಕ್ಷ ತಾಟ ಕೊಟ್ರು ಆ ಹುಡ್ಗನ್ ಕೂಲಿ ಕಳಿಸ್ತಿದ್ದಲ್ಲಿ. ಹಂಗೆ ಹೊಲ ಮನೆ ಇದ್ರು ನಾ ಹುಡುಗನ್ ಏನ್ ಹಂಗೆ ಕೂಲಿ ಆಳಮ್ಮಂಗೆ ಕೂಲಿ ಹೋಗು ಅಲ್ಗೋಗು ಇಲ್ಗೋಗು ಅಂತ ಕಳಿಸ್ತಿದ್ದೆ. ಈಗ ಮಾತಾಡೋ ನೀನು. ನಿಮ್ಗೆಲ್ಲನ ಸರಿಯಾಗಿ ಮಾಡ್ತೀನಿ ತಡಿ. ನನ್ಗೂ ಭಾಗ ಬರ್ಬೇಕು, ಭಾಗ ತಕೊಂತೀನಿ ಕಣೆ, ನಾನು ಬಿಡಲ್ಲ. ಏನ್ ಭಾಗ ಬರ್ಬೇಕು ತಕ ನೀನು. ಕೋಟ್ಗಾಕು ತಕ ಹಾಕಿ ತಕ. ಓರಾಡ್ ತಗೋಬೇಕು. ಪುಕ್ಸಟೆ ಸಿಕ್ರೆ ಅದು ಅದ್ರ ಬೆಲೆ ಗೊತ್ತಾಗಲ್ಲ. ಓರಾಡ್ ತಗ ಅಷ್ಟೇನೆ. ಒಳ್ಳೆ ಮಾತನಾಗ ಹೇಳಿದೆ ತಾನೇನೆ. ಎಣ್ಣೆಸಿಂದಲೂ ಮಾತಾಡಿಸ್ತಾ ಇದ್ವಿ. ಬಾರಕ ಉಣ್ಣು ತಿನ್ನೋದ್ರೆ ಮತ್ತೆ ಮಾತಾಡ್ದೆ. ನಾವು ಚೆನ್ನಾಗಿರ್ಬೇಕು, ಬಿಡು ಬೇಲ ಬೇರೆ ಮನೆ ಮಾಡ್ಕೊಂಡು ಇರ್ಲೇಳು, ಚೆನ್ನಾಗಿರೋಣ ಈ ಮನೆ ಹೆಣ್ಮಗಳು ಅಂತ ಹೇಳಿ ನಾವು ಎಷ್ಟು ಇದು ಮಾಡಿದ್ವಿ. ನಾನು ಬಂದಿದ ತಕ್ಷಣ ಹಂಗೆ ಮಾಡಬಾರ್ದು. ಚೆನ್ನಾಗಿರೋಕೆ ಎಷ್ಟು ಪ್ರಯತ್ನ ಪಟ್ಟರು ನೀನು ಹಂಗೇನೆ ಎಷ್ಟು ಇದು ಮಾಡಿದೆ. ಮಾತಾಡ್ಸಿದ್ವಿ ತಾನೇ ನಾವೆಲ್ಲನ. ಯಾಕೆ ಮಾತಾಡಿಸ್ತೀವಿ? ಇಂಥವ್ರನ್ನೆಲ್ಲ ಬಿಸಿ ಹಾಕೊಂಡಿರ್ಬೇಕು. ಮಾತಾಡ್ಸಕ್ ಹೋಗ್ಬಾರ್ದು. ಯಾಕ ಬಿಸಿ ಹಾಕ್ತಿವಿ ಅಂತಾರಲ್ಲ, ಹಂಗೆ ಬಿಸಿ ಹಾಕೊಂಡಿರ್ಬೇಕು. ಸುಮ್ಮನೆ ನಿನ್ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ನೋಡಿ ಹೆಂಗಿತ್ತು. ಅದಕ್ಕೆ ಮತ್ತೆ ಊರಾಗೆಲ್ಲ ಹೇಳ್ತಿದ್ರು ನಿನ್ ಮಗಳನ್ನ ಕೊಟ್ಟು ಮದುವೆ ಮಾಡಿ ರಾಧಮ್ಮ ಅಂತ. ಇಲ್ಲ ಕೊಡಲ್ಲ ಅಂತಿದ್ದೀಗಳೆ. ಇವತ್ತು ಗಂಡ ಹೊಲಸ್ಮಾಕ್ ಕೊಟ್ಟು ಮದುವೆ ಮಾಡಿ ಇವತ್ತು ಮನೆ ಉಳಿಸ್ಕೊಂಡ್ಲು. ಹೇಳ ರಂಗಯ್ಯ, ನಿನ್ ಮದುವೆ ಮಾಡ್ಲಿಲ್ಲ ನನ್ಗೆ ಅಂತ. ನನ್ಗೂನು ಬೇಜಾರಿತ್ತು. ಆದ್ರೆ ಏನ್ ಮಾಡೋಣ, ಮುದ್ದೆ ಮಾಡಿಕರ್ ಇಲ್ಲ ಅಂತ ಸುಮ್ಕಿದ್ದೆ. ಪೆದ್ದನ್ ನೋಡು, ಪೆದ್ದ ಅಂತೀವಿ. ಈಗೆಲ್ಲ ಹೊರಡ್ತಾವೆ ಪೆದ್ದ ನನ್ನ ಮಗನೇ. ತಾಡಿಯ ನಮ್ಮ ಅಯ್ಯಪ್ಪನ ಕರ್ಕೊಂಬತ್ತೀನಿ ತಾಡಿಯ. ಅಯ್ಯಪ್ಪ ಎಲ್ಗ ಹೋಗೈತೆ ಊರ್ಗೆ, ನಮ್ಮೂರ್ಗೆ ಹೋಗೈತೇನೋ ಅಲ್ಲಿ ಬೋತ್ಕೈತೆ ಅಂತ ಬೋತೈತೆ ನಮ್ಮ ಅಯ್ಯಪ್ಪನ ಕರ್ಕೊಂಬತ್ತೀನಿ ತಾಡಿಯೇ. ಕರ್ಕೊಂಬತ್ತೀನಿ ನನ್ನ ಗಂಡನ. ಏನ್ ಅನ್ಕೊಂಡಿದೀಯ? ಏನ್ ಎದುರ್ಸಕ್ಬತ್ತೀಯ ಇಲ್ಲಿ ಎಲ್ಲಾರ್ಗೂನು? ಎದುರ್ಸೋದೆಲ್ಲ ಮಾಡಿದ್ ನಾನೇನೇನು ಸುಮ್ಮನಿರೋದಿಲ್ಲ ನೋಡಿ, ಹೇಳಿರ್ತೀನಿ. ನಾವೆಲ್ಗೂ ಹೋಗಲ್ಲ. ಇದ್ರಾಗೆ ಮನೆಯಾಗ ಹೊಲ ಮನೆದಾಗ ಎಲ್ಲದ್ರಾಗೂ ಭಾಗಕ್ಕೆ ಬರ್ಲಿ ನಮ್ಗೆ. ನಾವು ಬಾಡಿಗೆ ಮನೆಗೆ ಹೋಗಲ್ಲ, ನಾವು ಇಲ್ಲೇ ಇರೋದು. ನಮ್ಗೆ ಆ ಕಡೆ ಬಾಗ್ಲಿಂದ ಕೊಡ್ಲೇಳು, ಬಾಗ್ಲಿಕ್ಕೆ ಗಾಡೆ ಇಕ್ಕಿ ಆ ಕಡೆ ಮನೆಗೆ ಭಾಗ ಕೊಡ್ಲೇಳು. ನಾವು ಖಾಲಿ ಮಾಡಲ್ಲ. ನಾನೆಲ್ಲನ ರೆಡಿ ಮಾಡಿಸಿರೋಳು ನಾನು, ಮನೇನ ಎಲ್ಲನ ನೋಡ್ಕೊಂಡಿರೋಳು ನಾನು ಇಲ್ಲ ಅಂದಿದ್ರಿ ಇವತ್ತೆಲ್ಲನ ಹೋಗೋದಲ್ಲಿ. ಎಲ್ಲ ಗುಂಡಾಮ್ರ ಕುಡ್ಕೊಂಡು ಹಂಗೇನೆ ಗಂಡನ ಮನೆಯಿಂದ ತಂದಿದ್ಲು ಹೊಲ ಮನೆ ಎಲ್ಲ ಸಂಪಾಳಿಸಿ ಅಲ್ಲಿ ದುಡ್ಡು ಬಂದೈತಿ. ನಿನ್ನ ಮನೆ ರಿಪೇರಿ ಮಾಡಿಸಿದೀಯ. ತಾಟ ದುಡ್ಡು ತಕೊಂಡೆ. ನೀನೇನು ಪುಕ್ಸಟ್ಟೆ ಮಾಡಿಸಿದೀಯ? ಮತ್ತೆ ನಿನ್ನ ಕೈಯಿಂದ ಏನು ಹಾಕಿ ಮಾಡಿಸಿಲ್ಲ ಹೇಳು. ಸುಮ್ಮನೆ ಮಾತಾಡ್ಬೇಡ. ಮಾತಾಡಿದ್ರೆ ಮಾತು ಎಲ್ಲೆಲ್ಗ ಹೋಗ್ತವೆ. ಸುಮ್ಮನೆ ನೀನು ಬ್ಯಾಗ್ ತಕೊಂಡು ಸುಮ್ಮನೆ ಹೋಗ್ತಾ ಇರು ಅಷ್ಟೇ. ನನ್ನ ಹತ್ರ ಏನು ನಡೆಯಲ್ಲ. ಇನ್ಮೇಲೆ ನಾನು ನನ್ನ ಗಂಡ ನಾವು ಹಿಂಗ ನಿಮ್ದೇ ಜೀವನ ಮಾಡ್ತೀವಿ. ಚೆನ್ನಾಗೈತೆ ಕಣೆ ಲಸ್ವಕ್ಕ, ಚೆನ್ನಾಗೈತೆ. ನನಗಂತೂ ಖುಷಿ, ಸಂತೋಷ ಅಂದ್ರೆ ಸಂತೋಷ. ಆಹಾ ಉಲ್ಲಾಸ. ನೀನು ಸುಮ್ಮನಿರೋದ್ ಕಲಿ. ಇಲ್ಲಿಗೆ ಮುಗ್ದೋಗಲ್ಲ ಇನ್ನು, ನನಗೆ ಗೊತ್ತೈತೆ. ಮಾಡ್ತೀನಿ. ಎಲ್ಲ ಇವತ್ತು ನಾನು ನೋಡಿ ಆಡ್ಕೊಂಡು ಹೋಗ್ಬೋದು. ನಾನು ಸುಮ್ಮನಾಗಲ್ಲ ಬಿಡು. ಏನದಮ್ಮ ಸುಮ್ಮನಿರುಡಿಗೆ. ಯಾಕೆ ಸುಮ್ಮನೆ ನೀನು? ಈಗಳಮ್ಮ ಅವ್ರು ಬಂದ್ಮೇಲೆ ಗಂಡ ಹೆಂಡ್ತಿ ತಮ್ಮ ಹೆಂಡ್ತಿ ಇರ್ಬೇಕಾದ್ರೆ ನೀನೀಗ ಬ್ಯಾರೆ ಮನೆ ಮಾಡ್ಕೊಂಡು ಇರ್ಬೇಕಮ್ಮ. ನೀನು ಆ ಮನೆಯಾಗ ಇರ್ತೀನಿ ಅಂದ್ರೆ ಆಗಲ್ಲ ಕಣಿ, ಆಗಲ್ಲ. ನೀನು ಮಗಳನ್ನು ಕೊಟ್ಟು ಮದುವೆ ಮಾಡ್ಲಿಲ್ಲ. ಬೇರೆ ಮದುವೆ ಆಗಿರೋದು ಸಹಿಸ್ಕೊಂಬಲ್ಲ ನೀನು. ನೋಡಮ್ಮ, ಬೇರೆ ಮದುವೆ ಮಾಡ್ಕೊಂಡ್ ಬಂದಿರತ್ ನಿನ್ ತಮ್ಮ ಅದಕ್ಕೂ ಸಹಿಸ್ಕೊಂಬಲ್ಲ. ಮಗಳನ್ನ ಕೊಡ್ತಾನೆ ಇರ್ಲಿಲ್ಲ, ಅವ್ನು ಹಂಗೆ ಹೋಗ್ಬೇಕಾಗಿತ್ತೇನ. ಅನ್ಕೊಂಡಿದ್ಲು ಇವಳು ಎಲ್ಲ ನನ್ನ ಮಗಳಿಗೂ ಆಗುತ್ತೆ. ಇವನು ಮದುವೆ ಮಾಡ್ದಂಗೆ ಹಿಂಗೆ ಕೈ ಬಿಟ್ಬಿಡೋಣ, ಇವ್ನು ಮದುವೆ ಆಗ್ದಂಗೆ ಹಿಂಗೆ ಇರ್ಲೇಳು ಅಂತ ಅನ್ಕೊಂಡಿದ್ಲು. ಪಾಪ ಅಜ್ಜಿ ವಯಸ್ಸಾಗಿರೋಳು. ನನ್ನ ಮಗನ ಮದುವೆ ಆಗಲಿಲ್ಲ ಅಂತ ಯೋಚನೆ ಮಾಡೋಳು. ಏನು ಮಾಡ್ತಿ? ಎಲ್ಲ ತಮ್ಮಂದು ಆಸ್ತಿ ಸಿಗುತ್ತೆ ಅಂತ ಬಂದು ಸೇರ್ಕೊಂಡಿರೋಳು ಇವಳು. ನೋಡೋದಲ್ಲ ವೀಕ್ಷಕರೇ, ಅಂತೂ ಇಂತೂ ನನ್ನ ಮಗಳು ನೀಲಿ ವಾರಕ್ಕೆ ಹಾಕ್ಬಿಟ್ಲು ರಾದಿನ ಮನೆಯಿಂದಾನ.
ನಮ್ಮ ಬಿಲ್ಡಪ್ ಜಯಮ್ಮನಿಗಂತೂ ಖುಷಿನೋ ಖುಷಿ. ಏನು ನಗಾಡಿದ್ದೆ. ನಿಮಗೂ ಖುಷಿಯಾಗಿರುತ್ತಲ್ವಾ? ನಿಮಗೂ ತುಂಬ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಖುಷಿಯಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ. ಇನ್ನೂ ವ್ಯೂಸ್ ಬಂದರೆ ಇನ್ನೂ ಒಂದು ವಿಡಿಯೋ 2 ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀವಿ. ವ್ಯೂಸ್ ತುಂಬಾ ಕಡಿಮೆ ಇದೆ. 2 ವಿಡಿಯೋ ಮಾಡಿದ್ರೆ ಆಗಲ್ಲ. ಇಷ್ಟು ವ್ಯೂಸ್ ಬಂದರೆ ತುಂಬ ರಿಸ್ಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ವ್ಯೂಸ್ ಬಂದರೆ ನಮಗೂ ವಿಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ. ಅದಕ್ಕೆ ಸ್ವಲ್ಪ ನೀವು ಲೈಕ್ ಮಾಡಿ, ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ವಿಡಿಯೋ ಮಾಡ್ತೀವಿ. ಇನ್ನೊಂದು ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. 2 ವಿಡಿಯೋ ಹಾಕ್ತೀವಿ ಅಂತ ಹೇಳಿದ್ವಿ, ಆದರೆ ಇವಾಗ ಸ್ವಲ್ಪ ನಮಗೆ ವ್ಯೂಸು ಕಡಿಮೆ ಬರ್ತಾ ಇರೋದ್ರಿಂದ ಆಮೇಲೆ ಹೋಗ್ತಾ ಸ್ವಲ್ಪ ವ್ಯೂಸು ಚೆನ್ನಾಗಿ ಆದಮೇಲೆ 2 ವಿಡಿಯೋ ಹಾಕ್ತೀನಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.